ಎಲ್ಲ ಈಗ ಕೂಡಿದಂತಹ ಜನರ ಅಭಿಪ್ರಾಯ ತೆಗೆದುಕೊಂಡು ಇನ್ನೊಮ್ಮೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನು ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನು ನಿರ್ಣಯ ಮಾಡ್ತಾರೆ ಅದರ ಜೊತೆ ಹೋಗ್ತೇವೆ. ಈ ರೀತಿ ಸರ್ಕಾರ ಮುಸಲ್ಮಾನರಿಗೆ ಓಲೈಕೆ ಮಾಡೋದು ಬಿಡಬೇಕು. ಅವ್ರಿಗೆ ಏನಾಗಿದೆ ಅಂತಂದ್ರೆ ನಾವು ಏನು ಮಾಡಿದರೂ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿ ನಿಲ್ಲುತ್ತದೆ ಅನ್ನತಕ್ಕಂಥ ಧೈರ್ಯ ಇದೆ. ಅದಕ್ಕಾಗಿಯೇ ನಾನು ಸರ್ಕಾರಕ್ಕೂ ಕೂಡ ಹೇಳ್ತಾ ಇದ್ದೇನೆ, ನೀವು ಮುಸಲ್ಮಾನರ ಪರವಾಗಿ ನಿಲ್ಲುವುದನ್ನು ಬಿಡಿ. ಹಿಂದೂ ಸಮಾಜ ಇವತ್ತು ಏನು ಅವಮಾನ ಆಗಿದೆ ಆ ಕಳಂಕವನ್ನು ಅಳಿಸ್ತಕ್ಕಂಥ ಕೆಲಸ ಮೊದಲು ಸರ್ಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ ಸರ್. 8 ಜನರಿಗೆ ಅರೆಸ್ಟ್ ಮಾಡ್ತಾರೆ, ಯಾರಿಗೋ ತೊಗೊಂಬರ್ತಾರೆ, ಒಂದು FIR ಆಗ್ತಾರೆ, ಒಂದು ಸ್ವಲ್ಪ ದಂಡ ಆಗ್ತದೆ, ಬಿಟ್ಬಿಡೋದು. ಹಂಗಲ್ಲ, ಯಾರು ಮೌಲಾಗಳು ಯಾರಿದ್ರು ಅವ್ರು ಕರ್ಕೊಂಬರ್ರಿ. ಯಾರಿಗಾರು ಹಿಡ್ಕೊಂಬಂದ್ರೆ 200 ಜನ ಯಾಕೆ ಸೇರಿದ್ರು ಅಲ್ಲಿ? ಇದು ಪ್ರಶ್ನೆ ಇದೆ. ಎಲ್ಲರದ ಅಭಿಪ್ರಾಯ ಏನಿದೆ, ಇನ್ನೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಬೇಕಂತ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡ್ತೀವಿ. ಪದೇ ಪದೇ ಈ ಮಸೀದಿಗಳನ್ನು ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ? ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲೆ ಎಸೆತವನ್ನು ಮಾಡ್ತಾರಲ್ಲ, ಇವರೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸವ್ರಿಗೆ ಗೊತ್ತಿದೆ, ಪದೇ ಪದೇನೂ ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರೂ ಸಹ ಎಲ್ಲೋ ಒಂದು ಅದಕ್ಕೆ ಕ್ರಮವನ್ನು ಪೂರ್ವಯೋಜಿತವಾಗಿ ಕ್ರಮ ವಹಿಸುವಂಥದ್ದನ್ನು ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಈಗ ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗೂ ಈ ರೀತಿ ಕಲ್ತೂರಾಟ ಮಾಡಿರುವಂಥದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು, ಕ್ಷಮೆಗೆ ಯೋಗ್ಯವಾಗಿಲ್ಲ. ತಕ್ಷಣ ಸರ್ಕಾರ ಈ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸುವಂಥದ್ದು ಒಂದು. ಈ ರೀತಿ ಮಸೀದಿಗಳ ದುರ್ಬಳಕೆ ಆಗದೆ ಅಂದರೆ ಮುಂದಿನ ದಿನದಲ್ಲಿ ಮಸೀದಿಗಳ ದುರ್ಬಳಕೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಡೆಗಟ್ಟುವಂಥ ಕ್ರಮವನ್ನು ಮತ್ತು ಆ ಮಸೀದಿಯ ಪದಾಧಿಕಾರಿಗಳು ಅಥವಾ ಧರ್ಮಗುರುಗಳು ಯಾರಿದ್ದಾರೋ ಅವ್ರ ಮೇಲೂ ಕ್ರಮ ವಹಿಸುವಂಥದ್ದಾಗಬೇಕು. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು. ಮೊದಲೇ ಬಾರಿ ಅಲ್ಲ, 100 ಬಾರಿ ಈ ರೀತಿ ನಡೆದಿರುವಂಥದ್ದಿದೆ. ಹಾಗಾಗಿ ಇದೆಲ್ಲ ಒಂದು ಕಡೆ ನಾಡಿನ ಸೌಹಾರ್ದತೆಗೆ ಧಕ್ಕೆ ತರುವಂಥದ್ದು, ಶಿವಾಜಿ ಮಹಾರಾಜರಿಗೆ ಅಗೌರವ ಸೂಚಿಸುವಂಥದ್ದು, ಅಥವಾ ನಮ್ಮ ರಾಷ್ಟ್ರದಲ್ಲಿ ನಾವು ಭಾರತದಲ್ಲಿದ್ದೀವೋ ಇನ್ನೆಲ್ಲಿದ್ದೀವೋ ಅಂತ ಗೊತ್ತಾಗ್ತಿಲ್ಲ. ನಮ್ಮ ನಾಡಿನಲ್ಲಿ ನಮ್ಮ ಜಾಗದಲ್ಲಿ ನಮಗೇ ರಕ್ಷಣೆ ಇಲ್ಲ ಅಂದರೆ ನಮ್ಮ ಆಚರಣೆಗಳಿಗೆ, ನಮ್ಮ ಭಾವನೆಗಳಿಗೆ ಇನ್ನೆಲ್ಲಿ ನೋಡ್ಲಿಕ್ಕಾಗತ್ತೆ? ಹಾಗಾಗಿ ನಮಸ್ಕಾರ. ನಿನ್ನೆ 19ನೇ ತಾರೀಕು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಒಂದಷ್ಟು ಜನ ನಾಯಕರುಗಳು ಮಾತಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ. ಹಿಂದೂ ಮುಖಂಡರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ. ಜೊತೆಗೆ ಯಾಕೋ ಪರಿಸ್ಥಿತಿ ಅಷ್ಟು ಸುಲಭವಾಗಿ ತಹಬಂದಿ ಬರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ.